ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ನನ್ನ ಲಾಸ್ಟ್ ಸಂಡೇ ವ್ಲಾಗ್ನ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಾರ ಪೂರ್ತಿ ಕೆಲಸ ಅಂತ ಆಚೆ ಕಡೆ ಓಡಾಡಿ ಎಲ್ರಿಗೂ ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ. ಸಂಡೇ ಬಂದರೆ ಸಾಕು ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂತಲೇ ಅನಿಸುತ್ತೆ. ಸೊ ನಾವು ಕೂಡ ಸಂಡೇ ಸ್ವಲ್ಪ ಲೇಟಾಗೇ ಎದ್ದೇಳೋದು. ಇನ್ನು ಸಂಡೇ ಅಂದರೆ ಎಲ್ಲ ಕೆಲಸಗಳು ಸ್ವಲ್ಪ ನಿಧಾನವಾಗೇ ಮಾಡ್ಕೊತೀವಿ, ಏನೂ ಅರ್ಜೆಂಟ್ ಇರಲ್ಲ. ಸೊ ಆರಾಮಾಗಿ ಮಾಡ್ಕೊಬೋದು. ಸೊ ನಿಧಾನಕ್ಕೆ ಎದ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಓಡಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಫಸ್ಟು ಆಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆಯೇ ಇವತ್ತು ಸ್ವಲ್ಪ ಹೊರಗಡೆ ಕೂಡ ಹೋಗೋದಿತ್ತು. ನಾನು ಸೀಮಂತ್ಗೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ರಿಟರ್ನ್ ಗಿಫ್ಟು ಮತ್ತು ಸ್ಯಾರಿ ಸೆಲೆಕ್ಟ್ ಮಾಡೋದಕ್ಕೆ ಚಿಕ್ಕಪೇಟೆ ಕೂಡ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಫಸ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ಎಲ್ಲದನ್ನು ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ. ಇನ್ನು ಈ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆದಾಗಂತೂ ಸ್ಟಾರ್ಟಿಂಗಲ್ಲಿ 3 ಮಂತ್ಸು ತುಂಬಾ ವಾಮಿಟಿಂಗು, ಸುಸ್ತು, ತುಂಬ ಒಂಥರ ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ತುಂಬಾ ಜಾಸ್ತಿ ಆಗಿತ್ತು. ನನಗಂತೂ ತುಂಬಾ ಜಾಸ್ತಿ ಇತ್ತು. ಆವಾಗಿಂದನೇ ನಾನು ಸ್ವಲ್ಪ ಕಾಫಿ ಇದೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಮಾರ್ನಿಂಗೇ ಒಂದು ಗ್ಲಾಸ್ ಎಳ್ನೀರನ್ನ ಕುಡಿಯೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದು ಒಂಥರ ಇವಾಗ ಡೈಲಿ ರೂಟೀನೇ ಆಗಿಬಿಟ್ಟಿದೆ. ಎಳ್ನೀರನ್ನ ಕುಡಿಯೋದ್ರಿಂದ ಈ ಟೈಮಲ್ಲಿ ಮಗುಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಹೀಟ್ನ ಕಂಟ್ರೋಲ್ ಮಾಡುತ್ತೆ. ಫುಲ್ ಡೇ ಎನರ್ಜೆಟಿಕ್ ಆಗಿರೋದಕ್ಕೆ ಒಂಥರ ಎನರ್ಜಿ ಡ್ರಿಂಕ್ ಥರ ಕೂಡ ಇದು ವರ್ಕ್ ಆಗುತ್ತೆ. ಇದಕ್ಕೆ ನಾನು 1-2 ಸ್ಪೂನ್ ಚಿಯಾ ಸೀಡ್ಸ್ನ ಕೂಡ ಆ್ಯಡ್ ಮಾಡ್ಕೊಂಡು ಕುಡಿತೀನಿ. ಇದಕ್ಕೆ ಕಲ್ಲು ಸಕ್ಕರೆ, ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಫುಲ್ ಡೇ ಎನರ್ಜೆಟಿಕ್ ಆಗಿರೋದಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಜವಾಗ್ಲೂ ಇದು ಸಖತ್ ಹೆಲ್ಪ್ ಆಗುತ್ತೆ. ತುಂಬಾ ವಾಮಿಟಿಂಗ್ ಇದ್ದರೆ ಯಾರಿಗಾದರೂ ಇದನ್ನು ಟ್ರೈ ಮಾಡಿ. ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಮತ್ತು ನಮ್ಮ ಸ್ಕಿನ್ನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಮೇಜರಾಗಿ ನಮಗೆ ಜಾಸ್ತಿ ಸುಸ್ತಾಗೋದಕ್ಕೆ ಬಿಡಲ್ಲ, ಯಾಕಂದರೆ ಬಾಡಿನ ಹೈಡ್ರೇಟ್ ಆಗಿಡೋದ್ರಿಂದ ನಮಗೆ ಡಿಹೈಡ್ರೇಷನ್ ಪ್ರಾಬ್ಲಮ್ ಕೂಡ ಬರೋಲ್ಲ. ನಾವು ನೀರನ್ನ ಸ್ವಲ್ಪ ಕಡಿಮೆ ಕುಡಿದ್ರೂ ಎಳ್ನೀರನ್ನ ಕುಡಿಯೋದ್ರಿಂದ ಸ್ವಲ್ಪ ಮ್ಯಾನೇಜ್ ಆಗುತ್ತೆ. ಇನ್ನು ಎಳ್ನೀರೆಲ್ಲ ಕುಡಿದು ಸ್ವಲ್ಪ ಹೊತ್ತಾದಮೇಲೆ ನಾನು ಟಿಫನ್ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಬೇಗ ಆಗೋ ಥರ ಏನಾದರೂ ಮಾಡ್ಕೊಳ್ಳೋಣ, 1 ಪಾಟ್ ರೆಸಿಪಿ ಥರ ಅಂತ ಅಂದ್ಕೊಂಡು ಇವತ್ತು ಬದನೆಕಾಯಿ ಬಿರಿಯಾನಿನ ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಬೇಕಾಗಿರೋ ತರಕಾರಿನೆಲ್ಲ ನಾನು ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿ ಆವಾಗಲೇ ತರಿಸ್ಕೊಂಬಿಟ್ಟೆ. ಎಲ್ಲದನ್ನೂ ಹೆಚ್ಚಿಟ್ಕೊಂಡು ಇವಾಗ ಮಸಾಲ ರುಬ್ಕೊಳ್ಳೋದಕ್ಕೆ ಇಲ್ಲಿ ನಾನು ಎಲ್ಲ ಮಸಾಲೆ ಸ್ಪೈಸಸ್ನ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಸೋಂಪು ಕಾಳು ಇದೆಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟೇ. ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಬೇಕಂದರೆ ಸೇರಿಸ್ಕೊಂಡು ಅದನ್ನು ಪೇಸ್ಟ್ ರೀತಿಯಲ್ಲಿ ರುಬ್ಬಿ ಎತ್ತಿಟ್ಕೊಂಡೆ. ಇನ್ನು ಬದನೆಕಾಯಿ ಬಿರಿಯಾನಿನ ಮಾಡೋದಕ್ಕೆ ನಾವು ಫಸ್ಟೇ ಬದನೆಕಾಯಿನ ಮ್ಯಾರಿನೇಷನ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಬದನೆಕಾಯಿ ಜೊತೆ ಆಲೂಗೆಡ್ಡೆನ ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಬೌಲ್ಗೆ ಸ್ವಲ್ಪ ಮೊಸರು ಮತ್ತು ರುಬ್ಬಿಟ್ಟಿರೋ ಅಂಥ ನಾವು ಮಿಕ್ಸ್ಚರ್ ಏನಿತ್ತು ಪೇಸ್ಟ್ ಅದನ್ನು ಹಾಕ್ಕೊಂಡು ಇದಕ್ಕೆ ಅಚ್ಕಾರದ ಪುಡಿ ಹಾಗೆಯೇ ಧನಿಯಾ ಪುಡಿ, ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ನಾವು ಎಣ್ಣೆಗಾಯಿ ಬದನೆಕಾಯಿ ಎಲ್ಲ ಮಾಡೋದಕ್ಕೆ ನಾವು ಬದನೆಕಾಯಿನ ಯಾವ ರೀತಿ ಕಟ್ ಮಾಡ್ಕೊತೀವಲ್ವ, ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಹುಳ ಏನಾದರೂ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ಒಂದು ಅರ್ಧ ಗಂಟೆ ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡಬೇಕಾಗುತ್ತೆ. ಸ್ವಲ್ಪ ಮ್ಯಾರಿನೇಷನ್ ಆದರೆ ಬೇಗ ಬೇಯುತ್ತೆ ಮತ್ತು ಮಸಾಲೆ ಕೂಡ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿ ಮ್ಯಾರಿನೇಷನ್ ಎಲ್ಲ ಆಗೋಷ್ಟರಲ್ಲಿ ಒಗ್ಗರಣೆಗೆ ಏನೇನು ಬೇಕು ಎಲ್ಲದನ್ನು ಹೆಚ್ಚಿಟ್ಕೊಂಡ್ಬಿಟ್ಟೆ. ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಬಿಟ್ಕೊಂಡು ನಾವು ಪಲಾವ್ಗೆ ಹಾಕುವಂಥ ಎಲ್ಲ ಸ್ಪೈಸಸ್ ಏನಿದೆ ಬಿರಿಯಾನಿಗೆ ಅದೆಲ್ಲದನ್ನು ಹಾಕ್ಕೊಂಡೆ. ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಕರಿಬೇವು ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ. ಕಸೂರಿ ಮೇಥಿ ಇದ್ದರೆ ಕೂಡ ನಾವು ಆ್ಯಡ್ ಮಾಡ್ಕೋಬೋದು, ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಇವಾಗ ಉದ್ದದಕ್ಕೆ ಹೆಚ್ಚಿಟ್ಟಿರುವಂಥ ಈರುಳ್ಳಿ, ಟೊಮೆಟೊ ಎಲ್ಲದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಪುದೀನ ಸೊಪ್ಪನ್ನ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಬರೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೆ ಅಷ್ಟೇ. ಸೊ ಫ್ರೈಗೆ ನಾನಿಲ್ಲಿ ಪುದೀನ ಸೊಪ್ಪು, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿರ್ತೀವಲ್ವ ಬದನೆಕಾಯಿ ಮತ್ತು ಆಲೂಗಡ್ಡೆ ಮಸಾಲ ಅದೆಲ್ಲದನ್ನು ಹಾಕಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರ್ಕೋಬೇಕಾಗುತ್ತೆ. ಯಾವುದೇ ರೀತಿ ನೀರು ಹಾಕಬಾರ್ದು ಈ ಟೈಮಲ್ಲಿ. ಸೊ ಇದೇ ಚೆನ್ನಾಗಿ ನೀರೆಲ್ಲ ಹಸಿ ವಾಸನೆ ಹೋಗಿ ಸೀದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರ್ಕೊಬೇಕಾಗತ್ತೆ. ಬದನೆಕಾಯಿ ನಾವು ಫುಲ್ ಹಾಕಿರ್ತೀವಲ್ವ, ಹಾಗಾಗಿ ಒಂದು 5-10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಒಳಗಡೆ ಎಲ್ಲ ಇಲ್ಲಾಂದರೆ ಹಸಿ ಥರನೇ ಇರುತ್ತೆ. ನೀರು ಹಾಕ್ದಾಗ ಹೆಂಗಿದ್ರು ಬೇಯುತ್ತೆ, ಬಟ್ ಎಣ್ಣೆನಲ್ಲೇ ಫ್ರೈ ಮಾಡಿಕೊಂಡ್ರೆ ಅದು ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನೀವು ಉಪ್ಪನ್ನ ನೋಡಿಬಿಟ್ಟು ಉಪ್ಪು ಸೇರಿಸ್ಕೊಬೋದು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡ ನಂತರ ಅದಕ್ಕೆ ಎಷ್ಟು ಬೇಕು ನೀರನ್ನ ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡು 1-2 ವಿಷಲ್ ಬಿಟ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಸ್ವಲ್ಪ ಸ್ಪೈಸಸ್ ಜಾಸ್ತಿ ಹಾಕ್ಬಿಟ್ಟಿದೆ, ಅಂದರೆ ಸ್ವಲ್ಪ ಖಾರವಾಗಿ ಮಾಡ್ಕೊತೀನಿ. ನನಗೆ ಖಾರ ಇದ್ರೆ ಚೆನ್ನಾಗಿ ಅನಿಸುತ್ತೆ ಊಟ ಎಲ್ಲ. ಸೊ ಹಂಗಾಗಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿದ್ದೆ. ಅದ್ರ ಜೊತೆಗೆ ಮೊಸರು ಗೊಜ್ಜು ಮಾಡ್ಕೊಂಬಿಡೋಣ ಅಂತ ಉದ್ದುದಕ್ಕೆ ಹೆಚ್ಚಿರೋ ಈರುಳ್ಳಿ, ಟೊಮೆಟೊ ಹಾಕಿ ಮನೆಯಲ್ಲೇ ಮಾಡಿರೋ ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ. ಇನ್ನು ಹಿಂದಿನ ದಿನ ಕರ್ಬೇವಿನ ಸೊಪ್ಪನ್ನೆಲ್ಲ ತೊಗೊಂಬಂದು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದನ್ನೆಲ್ಲ ಇವಾಗ ನಾನು ಒಂದು ಬಾಕ್ಸ್ಗೆ ತುಂಬಿ ಎತ್ತಿಟ್ಬಿಡೋಣ, ಮತ್ತು ಸಂಜೆವರೆಗೆ ಬಿಟ್ಟರೆ
ಒಣಗೋಗ್ಬಿಡುತ್ತೆ, ಸಂಜೆ ಬಂದು ಅಷ್ಟು ಕೆಲಸ ಮಾಡೋಕ್ಕೆ ಸ್ಟ್ರೆಂತ್ ಇರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಟಿಶ್ಯೂ ಪೇಪರ್ನ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಟಿಶ್ಯೂ ಪೇಪರ್ನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ತರಕಾರಿಗಳು ಕೂಡ ಒಂಥರ ತುಂಬ ದಿನ ಇಟ್ಟರೂ ಫ್ರೆಶ್ ಆಗಿ ಅನಿಸುತ್ತೆ, ಯಾವಾಗ ತೆಗೆದ್ರೂ ಫ್ರೆಶ್ ಆಗಿ ಅನಿಸುತ್ತೆ. ಇನ್ ಕೇಸ್ ಓವರ್ ಫ್ರೀಸ್ ಆಗಿ ಅದು ನೀರು ಬಂದ್ರೂ ಕೂಡ ಟಿಶ್ಯೂ ಎಲ್ಲದೂ ಎಳ್ಕೊಂಡ್ಬಿಟ್ಟಿರುತ್ತೆ. ಸೊ ತರಕಾರಿ ಸೊಪ್ಪೆಲ್ಲ ಸಖತ್ ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೊತೀನಿ. ಅಷ್ಟರಲ್ಲಿ ವಿಷಲ್ ಬಂದೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಏನಾದರೂ ಬೇಗ ತಿಂಡಿ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ರೀತಿ ರೆಸಿಪಿನ ಮಾಡ್ಕೊಂಬಿಡ್ತೀನಿ, ಬೇಗ ಆಗುತ್ತೆ ಅಂತ ಹೇಳಿ. ಮತ್ತು ಇದೆಲ್ಲ ಮುಗಿಸ್ಕೊಂಡು ಸರಿ ರೆಡಿ ಆಗಿಬಿಡೋಣ ಮತ್ತು ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ರಜೆ ಸಿಗೋದೇನೆ ಸ್ಯಾಟರ್ಡೆ ಸಂಡೇ ಮಾತ್ರನೇ ನನಗೆ ರಜೆ ಇರುತ್ತೆ, ನನ್ನ ಹಸ್ಬೆಂಡ್ಗೆ ಸಂಡೇ ಮಾತ್ರನೇ ರಜೆ ಇರುತ್ತೆ. ಸೊ ಹಂಗಾಗಿ ಏನಾದರೂ ಕೆಲಸ ಇದ್ದರೆ ಅವ್ರ ಜೊತೆ ಹೋಗಿ ಮಾಡೋ ಅಂಥದ್ದಿದ್ರೆ ಸಂಡೇನೇ ಇಟ್ಕೊಬೇಕಾಗುತ್ತೆ. ಸೊ ಹಾಗಾಗಿ ಬೇಗ ರೆಡಿ ಆಗಿಬಿಟ್ಟು ಇವತ್ತೇ ಎಲ್ಲ ಕೆಲಸನೂ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ. ಹೆಂಗಿರು ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀವಿ, ಅಲ್ಲೇ ರಿಟರ್ನ್ ಗಿಫ್ಟ್ಗೆ ಮತ್ತು ಸ್ಯಾರಿ ಶಾಪಿಂಗ್ ಎರಡೂ ಒಟ್ಟಿಗೆ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ಫಸ್ಟು ರಿಟರ್ನ್ ಗಿಫ್ಟ್ ನೋಡೋದಕ್ಕೆ ಅಂತ ನಾನು ಆಲ್ರೆಡಿ ಒಂದು ಆನ್ಲೈನಲ್ಲಿ ಶಾಪೆಲ್ಲ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ. ಇಲ್ಲಾಂದರೆ ಅಲ್ಲೋದ್ಮೇಲೆ ಸಖತ್ ಕನ್ಫ್ಯೂಷನ್ ಆಗುತ್ತೆ, ಯಾವ ಅಂಗಡಿಗೆ ಹೋಗೋದು, ಏನು ತೊಗೊಳ್ಳೋದು, ಏನು ಬಿಡೋದು ಅಂತ ಐಡಿಯಾ ಇರಲ್ಲ. ಸೊ ನಾನು ಸುಮಾರು ದಿನದಿಂದನೇ ನಾನು ಕೆಲವೊಂದಷ್ಟು ವೀಡಿಯೋಸ್ನೆಲ್ಲ ನೋಡಿ ಏನು ತೊಗೊಬೇಕಂತ ಕೂಡ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಹೆಂಗಾಗುತ್ತೆ ಏನು ಅಂತ, ಬಟ್ ಒಂದು ಸಲ ಹೋಗಿ ವಿಸಿಟ್ ಮಾಡಿ ನೋಡೋಣ, ಆ ಅಂಗಡಿಯಲ್ಲಿ ಇಷ್ಟ ಆದರೆ ತೊಗೊಳ್ಳೋಣ, ಇಲ್ಲಾಂದರೆ ಬೇರೆ ಶಾಪ್ ನೋಡೋಣ ಅಂತ ಅಂದ್ಕೊಂಡು ರೆಡಿಯಾಗಿ ನಾವು ಕೂಡ ಆಟೋದಲ್ಲಿ ಹೊರಟ್ವಿ. ಇನ್ನು ಶಾಪ್ ಲೊಕೇಶನ್ ಎಲ್ಲ ನಾನು ಮುಂಚೆನೇ ಕಳಿಸ್ಕೊಂಡ್ಬಿಟ್ಟಿದ್ದೆ. ಸೊ ಫಸ್ಟು ರಿಟರ್ನ್ ಗಿಫ್ಟೇ ನೋಡೋದಕ್ಕೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿ ಹೋದ್ಮೇಲೆ ಶಾಪ್ ಹುಡ್ಕೋದೇ ಸಖತ್ ಕಷ್ಟ ಆಗೋಯ್ತು. ಅಷ್ಟು ಚಿಕ್ಕ ಶಾಪ್ಗಳಿರುತ್ತೆ, ಗೊತ್ತೇ ಆಗೋಲ್ಲ ಎಲ್ಲಿದೆ ಅಂತ ಹೇಳಿ. ಮತ್ತು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅವ್ರು ಬಂದುಬಿಟ್ಟು ಕರ್ಕೊಂಡೋದ್ರು. ಇಲ್ಲಿ ಅಂತೂ ತುಂಬಾ ರಿಟರ್ನ್ ಗಿಫ್ಟ್ಸ್ ಐಟಮ್ಸ್ ಸಿಗುತ್ತೆ, ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ನಾನು ಕೂಡ ಇವ್ರ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಎಲ್ಲ ಅದು ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿನೇ ತಿಳ್ಕೊಂಡಿತ್ತು. ಇವರ ಶಾಪ್ ಬಂದು ಹೀರಾ ನಾವೆಲ್ಟೀಸ್ ಅಂತ ಚಿಕ್ಕಪೇಟೆನಲ್ಲಿರೋದು. ಚಿಕ್ಕಪೇಟೆ ಅಂದರೆ ಸುದರ್ಶನ್ ಸಿಲ್ಕ್ ಹೋಗೋ ರೋಡ್ ಇದೆಯಲ್ಲ, ಅದ್ರ ಪಕ್ಕದ ರೋಡಲ್ಲಿ ಬರುತ್ತೆ. ತುಂಬಾ ನಿಯರ್ ಬೈ ಆಗುತ್ತೆ ಮೆಟ್ರೋ ಸ್ಟೇಷನ್ಗೆ ಕೂಡ. ಇವ್ರ ಹತ್ರ ಎಲ್ಲ ಥರ ರಿಟರ್ನ್ ಗಿಫ್ಟ್ಸ್ ಐಟಮ್ಸ್ ಕೂಡ ಇದೆ. ಸೊ ಒಂದ್ಸಲ ವಿಸಿಟ್ ಮಾಡಿ, ಯಾರಾದರೂ ನಿಮ್ಮ ಫಂಕ್ಷನ್ಗೆ ಏನಾದ್ರು ಪರ್ಚೇಸ್ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಸ್ಟೀಲ್ ಐಟಮ್ಸ್ ಆಗಿರ್ಬೋದು, ಗ್ಲಾಸ್ ಐಟಮ್ಸು, ಮತ್ತು ಇವಾಗ ಟ್ರೆಂಡಿಂಗಲ್ಲಿ ಇರುವಂಥ ಈ ಥರ ಬಾಕ್ಸಸ್ಸು, ಪಿಚ್ವಾಯ್ ಇದೆಯಲ್ಲ ಪೇಂಟಿಂಗ್ ಬರುತ್ತಲ್ಲ ಆ ಬಾಕ್ಸಸ್ಸು, ಈ ಥರ ಬಾಕ್ಸಸ್ಸು ಎಲ್ಲ ವೆರೈಟೀಸು ಇದೆ. ಮತ್ತು ಇವಾಗ ಸಖತ್ ಟ್ರೆಂಡಿಂಗಲ್ಲಿ ಓಡ್ತಾರೋ ರಿಟರ್ನ್ ಗಿಫ್ಟ್ಸ್ ಅಂತ ಅಂದರೆ ನನ್ನ ಪ್ರಕಾರ ಈ ರೀತಿ ಪೇಂಟಿಂಗ್ಸ್ ಇರೋದು, ಮತ್ತು ಜರ್ಮನ್ ಸಿಲ್ವರ್ ಟ್ರೇಸಲ್ಲಿ ಪೇಂಟಿಂಗ್ಸ್ ಬರೋದು, ಆ ಥರದ್ದೆಲ್ಲ ತುಂಬಾ ಕಲೆಕ್ಷನ್ಸ್ ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಸೊ ಆ ಥರ ಕಲೆಕ್ಷನ್ಸ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ನಾವು ಕೂಡ ಎಲ್ಲ ವೆರೈಟೀಸ್ನ ತೆಗ್ಸಿ ನೋಡಿ ಕೊನೆಗೆ ನಮಗೆ ಇಷ್ಟ ಆಗಿದ್ದನ್ನು ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಿಬಿಟ್ಟು ಬಂದ್ವಿ. ಅಂದರೆ ಅವರೇ ಹೇಳಿದ್ರು, ನೀವು ಆರ್ಡರ್ ಕೊಟ್ಬಿಟ್ಟು ಹೋದರೆ ಸಾಕು, ನಿಮ್ಮ ಲೊಕೇಶನ್ಗೆ ನಾವೇ ಡೆಲಿವರ್ ಮಾಡ್ತೀವಿ, ಯಾವ ಲೊಕೇಶನ್ ಕೊಡ್ತೀರಾ ಅದಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ನಾವು ಜಸ್ಟ್ ಆರ್ಡರ್ ಮಾಡಿಬಿಟ್ಟು ಬಂದ್ವಿ. ಇವರೇ ಮ್ಯಾನುಫ್ಯಾಕ್ಚರರ್ ಆಗಿದ್ದರಿಂದ ನೀವು ಎಷ್ಟೇ ಬಲ್ಕ್ ಆರ್ಡರ್ ಕೊಟ್ಟರು ಕೂಡ ಅವರು ಅದನ್ನೇ ನಿಮ್ಮ ಅಡ್ರೆಸ್ಗೆ ಡೆಲಿವರ್ ಮಾಡಿಕೊಡ್ತಾರೆ. ನೀವು ಏನೇನು ಆರ್ಡರ್ ಮಾಡಿರ್ತೀರ ಅದೆಲ್ಲ ಐಟಮ್ಸ್ನ ಕೂಡ. ಮತ್ತು ಪ್ರೈಸ್ ವೈಸ್ ಕೂಡ ನೀವು ಚಿಕ್ಕಪೇಟೆಯಲ್ಲಿ ಕಂಪೇರ್ ಮಾಡ್ಕೋಬೋದು, ಎಲ್ಲ ಅಂಗಡಿಲೂ ಆಲ್ಮೋಸ್ಟ್ ಸೇಮ್ ರೇಟೇ ಇಟ್ಟಿರ್ತಾರೆ. ಸೊ ಹಾಗಾಗಿ ಬೇರೆ ಕಡೆ ಕಂಪೇರ್ ಮಾಡೋದ್ರ ಬದಲು ನೀವು ಕ್ವಾಲಿಟಿ ಐಟಮ್ಸ್ ಬೇಕು ಅಂತಂದರೆ ನೀವು ನಿಜವಾಗ್ಲೂ ಈ ಶಾಪ್ಗೆ ವಿಸಿಟ್ ಮಾಡ್ಬೋದು. ತುಂಬಾ ವೆರೈಟಿ ಕಲೆಕ್ಷನ್ಸ್ ಕೂಡ ಇರುತ್ತೆ, ಮತ್ತು ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇವ್ರದ್ದು ಡೀಟೇಲ್ಸ್ ಬೇಕಂತಂದರೆ ನಾನು ಇವ್ರದ್ದು ಫೋನ್ ನಂಬರ್ನೆಲ್ಲ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅನ್ನೋದಾದರೆ ನೀವು ಖಂಡಿತವಾಗ್ಲೂ ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಲೊಕೇಶನ್ ಕಳಿಸಿಸ್ಕೊಂಡು ನೀವು ಒಂದು ಸಲ ವಿಸಿಟ್ ಮಾಡಿ ನೋಡಿ, ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ. ಸೊ ನಾನು ಕೂಡ ಫಸ್ಟು ಈ ರೀತಿ ಜರ್ಮನ್ ಸಿಲ್ವರ್ ಟ್ರೇಸ್ನ ರಿಟರ್ನ್ ಗಿಫ್ಟಾಗಿ ತೊಗೊಬೇಕಂತಲೇ ಹೋಗಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ನನಗೇನೋ ಅಷ್ಟು ಕ್ವಾಲಿಟಿ ಇಷ್ಟ ಆಗಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಕ್ವಾಲಿಟಿ ಜರ್ಮನ್ ಸಿಲ್ವರಲ್ಲಿ ಅಷ್ಟು ಒರ್ಜಿನಲ್ ಆಗಿ ಇಲ್ಲ ಅಂತ ಹೇಳಿದ್ರು. ಅಂದರೆ ನಾವು ತೊಗೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕಾಸ್ಟೊಂದು ತೊಗೊತೀರಿ ಅಂತ ಅಂದರೆ ಖಂಡಿತವಾಗ್ಲೂ ಅವ್ರು ಒಳ್ಳೆ ಕ್ವಾಲಿಟಿ ಐಟಮ್ಸೇ ಕೊಡ್ತಾರೆ. ನೀವು ನಿಮ್ಮ ಲೋ ಬಡ್ಜೆಟಲ್ಲಿ ಅಷ್ಟು ಚೆನ್ನಾಗಿರೋ ಜರ್ಮನ್ ಸಿಲ್ವರ್ ಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಸೊ ಸುಮ್ಮನೆ ವೇಸ್ಟ್ ಆಗೋವಂಥದ್ದನ್ನು ತೊಗೊಳೋದು ಬದಲು ವರ್ತಿರೋವಂಥದ್ದೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅದನ್ನು ಕ್ಯಾನ್ಸಲ್ ಮಾಡಿ ಬೇರೆ ಗಿಫ್ಟ್ನ ಸೆಲೆಕ್ಟ್ ಮಾಡಿಕೊಂಡೆ. ಇನ್ನು ಅಲ್ಲಿ ಆರ್ಡರ್ ಎಲ್ಲ ಮಾಡಾದ್ಮೇಲೆ ಅವರು ಹೋಮ್ ಡೆಲಿವರಿನೇ ಕೊಡ್ತೀವಿ ಅಂತ ಹೇಳಿದ್ರಿಂದ ನಾವೇನೂ ತೊಗೊಂಬರೋದಕ್ಕೆ ಹೋಗಲಿಲ್ಲ. ಅಲ್ಲಿಂದ ಬಂದು ನೆಕ್ಸ್ಟ್ ಸುದರ್ಶನ್ ಸಿಲ್ಕ್ಗೆ ಸ್ಯಾರಿ ಪರ್ಚೇಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ಹೋದ ತಕ್ಷಣ ಫಸ್ಟು ಲಂಚ್ ಮುಗಿಸ್ಕೊಂಬಿಡೋಣ, ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ಆಲ್ಮೋಸ್ಟ್ 2 o'clock ಆಗಿಬಿಟ್ಟಿತ್ತು. ಅಲ್ಲಿ ರಿಟರ್ನ್ ಗಿಫ್ಟ್ ಎಲ್ಲ ಸೆಲೆಕ್ಟ್ ಮಾಡೋ ಅಷ್ಟರಲ್ಲೇ ಅಲ್ಲಿ ಲಂಚ್ ಎಲ್ಲ ಮುಗಿಸ್ಕೊಂಡು ಫಸ್ಟು ಸ್ಯಾರಿ ಸೆಲೆಕ್ಷನ್ ಮಾಡೋಣ ಅಂತ ಹೋದ್ವಿ. ಚಿಕ್ಕಪೇಟೆ ಅಂತೂ ಸಂಡೇ ಅಂದರೆ ಸಾಕು, ಯಾವಾಗಲೂ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಅದು ಏನಂತ ಗೊತ್ತಿಲ್ಲ, ಯಾವಾಗಲೂ ಜನ ತುಂಬಿರ್ತಾರೆ.
ಏನು ಮಾಡೋಕ್ಕಾಗಲ್ಲ, ಹೋದ್ಮೇಲೆ ಎಲ್ಲದನ್ನೂ ಮುಗಿಸ್ಕೊಂಡೇ ಬರಬೇಕು, ಮತ್ತಿನ್ನೊಂದು ದಿನ ಬರ್ತೀನಿ ಅಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಫಸ್ಟ್ ಇಲ್ಲಿ ಸೆಲೆಕ್ಷನ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿ ಎಲ್ಲ ವೆರೈಟೀಸಲ್ಲೂ ನಾನು ತೆಗೆಸ್ದೆ. ನನಗೇನೋ ಇಲ್ಲಿ ಅಷ್ಟು ಸ್ಯಾರೀಸ್ ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಎಲ್ಲ ಸ್ಯಾರೀಸ್ ಕೂಡ ಸೇಮ್ ಒಂದೇ ಥರನೇ ಅನಿಸ್ತಾಯಿತ್ತು. ಪ್ರೈಸ್ ವೈಸ್ ಅಂತ ಅಲ್ಲ, ನನಗೆ ಕಲೆಕ್ಷನ್ಸೇ ಅಷ್ಟು ವೆರೈಟಿ ಆಗಿದೆ ಅಂತ ಅನ್ನಿಸ್ಲಿಲ್ಲ. ಅಥವಾ ನಾವು ಮಧ್ಯಾಹ್ನ ಹೋಗಿದ್ದಕ್ಕೆ ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿತ್ತೋ ಏನೋ ಅದೂ ಗೊತ್ತಿಲ್ಲ, ಅದನ್ನು ಹೇಳೋಕ್ಕಾಗಲ್ಲ. ಯಾಕಂದರೆ ಸಂಡೇ ತುಂಬಾ ರಶ್ ಇರುತ್ತಲ್ವ, ಮತ್ತು ಇವಾಗ ಸೀಸನ್ ಬೇರೆ, ಮದುವೆ ಸೀಸನು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ ಥರ ಕಲೆಕ್ಷನ್ಸ್ ನನಗಿಲ್ಲಿ ಅವ್ರು ತೋರಿಸಲೇ ಇಲ್ಲ, ಸಿಗಲೇ ಇಲ್ಲ. ಎಲ್ಲ ಸ್ಯಾರೀಸು ಸೇಮ್ ಒಂದೇ ಥರನೇ ಅನಿಸ್ತಾಯಿತ್ತು. 3-4 ಇಯರ್ಸಿಂದ ಇರೋ ಟ್ರೆಂಡೇ ಎಲ್ಲ ಅದೇ ತೋರಿಸ್ತಾಯಿದ್ರು, ಒಂದೇ ಥರನೇ ಅನ್ನಿಸ್ತಾಯಿತ್ತು. ಸೊ ಹಂಗಾಗಿ ನಂಗೆ ಇಲ್ಲಿ ಯಾವುದೂ ಸೆಲೆಕ್ಟ್ ಮಾಡಲಿಲ್ಲ. ಕೊನೆಯಲ್ಲಿ ಒಂದು 2-3 ನೀವು ಟ್ರಯಲ್ ಮಾಡಿ ನೋಡ್ಬೋದು ನಿಮ್ಗೆ ಇಷ್ಟ ಆಗಿದ್ದನ್ನು ಅಂತ ಹೇಳಿದ್ರು. ಸೊ ಹಂಗಾಗಿ ನಾನೊಂದು 3 ಸ್ಯಾರೀಸ್ನ ಟ್ರಯಲ್ ಕೂಡ ಮಾಡಿ ನೋಡಿದೆ. ಅದು ಕೂಡ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಕೊನೆಯಲ್ಲಿ ಸಂಜೆ ಫೈನಲಾಗಿ ಇನ್ನೊಂದು ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡಿಕೊಂಡೆ. ಅಲ್ಲಿ ನನಗೆ ಒಂದು ಸ್ಯಾರಿ ತುಂಬ ಇಷ್ಟ ಆಯಿತು. ಸರಿ ಅದನ್ನೇ ತೊಗೊಂಡ್ಬಿಡೋಣ ಅಂತ ಹೇಳಿ ತೊಗೊಂಡೆ. ನಾವು ನಮ್ಮ ಮದುವೆಗೆ ಅಂತ ಎಲ್ಲಿ ಶಾಪ್ ಮಾಡಿದ್ವಿ ಅಲ್ವಾ ಮದುವೆ ಟೈಮಲ್ಲಿ, ಸೊ ಅದೇ ಶಾಪಲ್ಲಿ ನನಗೆ ಇವಾಗಲೂ ಸ್ಯಾರಿ ಸಿಕ್ತು. ಅಲ್ಲೂ ಕೂಡ ಒಂದೇ ಒಂದು ಪೀಸ್ ಅವೈಲೇಬಲ್ ಇತ್ತು, ನನಗಿಷ್ಟ ಆಗೋಂಥದ್ದಿದ್ದು. ಸರಿ ಅದನ್ನೇ ತೊಗೊಂಡ್ಬಿಡೋಣ, ಫೈನಲಾಗಿ ಇನ್ನೇನು ಲೇಟ್ ಆಗಿಬಿಟ್ಟಿದೆ, ಮತ್ತಿನ್ನೊಂದು ದಿನ ಬರೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡು, ಮತ್ತು ನನ್ನ ಹಸ್ಬೆಂಡ್ಗೆ ಕಾಂಬಿನೇಷನ್ ಡ್ರೆಸ್ ಏನು ಬೇಕು ಸೀಮಂತಕ್ಕೆ ಅದನ್ನು ಕೂಡ ತೊಗೊಂಡ್ವಿ. ಅದನ್ನು ತೊಗೊಂಡು ಅಲ್ಲಿಂದ ಹೊರಟಿದ್ದೆ ಒಂದು 6:30 ಆಗಿಬಿಟ್ಟಿತ್ತು. ಹಾಯ್, ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಸೊ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ನೆನ್ನೆ ಬಂದಿದ್ದೇ ಸಖತ್ ಲೇಟ್ ಆಗೋಯಿತು. ಮನೆಗೆ ಬರೋ ಅಷ್ಟರಲ್ಲೇ ಆಲ್ಮೋಸ್ಟು 8 ಗಂಟೆ ಆಗೋಗ್ಬಿಟ್ಟಿತ್ತು ಅನಿಸುತ್ತೆ. ಸೊ ಆವಾಗ ಬಂದು ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ, ಯಾಕಂದರೆ ಸಖತ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ನಾವು ಫಸ್ಟ್ ಇಲ್ಲಿಂದ ಹೊರಡುವಾಗಲೇ ಏನು ಅಂತ ಅಂದ್ಕೊಂಡ್ವಿ, ಬೈಕ್ ತೊಗೊಂಡು ಹೋಗ್ಬಿಡೋಣ, ಬೆಸ್ಟು ನಮಗೆ ಒಂದು ಶಾಪಲ್ಲಿ ಇಷ್ಟ ಆಗಿಲ್ಲ ಅಂದರೆ ಇನ್ನೊಂದು ಶಾಪ್ಗೆ ಹೋಗೋಕ್ಕೆ ಸರಿ ಆಗುತ್ತೆ ಅಂತ. ಯಾಕಂದರೆ ಫಸ್ಟು ನಾವು ರಿಟರ್ನ್ ಗಿಫ್ಟ್ ನೋಡ್ಕೋಬೇಕಾಗಿತ್ತು. ರಿಟರ್ನ್ ಗಿಫ್ಟ್ನ ತೊಗೊಂಡು ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಿ ಅದಾದಮೇಲೆ ನಾವು ಸೀರೆ ಶಾಪಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಆಗಿದ್ದು. ಫಸ್ಟ್ ನಾವೇನಂತ ಅಂದ್ಕೊಂಡ್ವಿ, ಬೈಕಲ್ಲೇ ಹೋಗ್ಬಿಡೋಣ. ಬೈಕಲ್ಲಿ ಹೋದರೆ ನಾವು ಟ್ರಾಫಿಕ್ ಸ್ವಲ್ಪ ರೆಡ್ಯೂಸ್ ಮಾಡ್ದಂಗೂ ಆಗುತ್ತೆ, ಒಳಗಡೆ ರೋಡಲ್ಲಿ ಹೋಗ್ಬಿಡ್ಬೋದು, ಟ್ರಾಫಿಕಲ್ಲಿ ಸಿಕ್ಕಾಕೊಳ್ಳಲ್ಲ, ಆರಾಮಾಗಿ ಹೋಗಿ ಬಂದುಬಿಡ್ಬೋದು ಅಂತ. ಆಮೇಲೆ ಇನ್ನೊಂದು ಕಡೆ ಅನ್ನಿಸ್ತು, ಸುಮ್ಮನೆ ಬೈಕ್ ತೊಗೊಂಡೋಗಿ ಅಲ್ಲೆಲ್ಲ ಪಾರ್ಕಿಂಗಿಗೆ ಪ್ರಾಬ್ಲಮ್ ಮಾಡಿಕೊಂಡು ಅಲ್ಲೆಲ್ಲೂ ನಿಲ್ಸೋಕ್ಕಾಗ್ದಿರ, ಮತ್ತು ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ತೊಗೊಂಡೋಗೋಕ್ಕೂ ಆಗೋಲ್ಲ. ಸೀರೆ ಶಾಪಿಂಗಿಗೆ ಹೋದ್ರಂತೂ ಒಳಗಡೆ ರೋಡಲ್ಲಿ ಬೈಕ್ನ ಮೂವ್ ಮಾಡೋಕ್ಕೂ ಜಾಗ ಇರೋಲ್ಲ, ಅಷ್ಟು ರಶ್ ಇರುತ್ತೆ. ಸರಿ ಬೇಡ ಅಂತಂದ್ಬಿಟ್ಟು ನಾವು ಆಟೋಲ್ಲೇ ಹೋಗ್ಬಿಟ್ವಿ. ಆ ಕಡೆಯಿಂದನೂ ಬರುವಾಗಲೇ ಆಟೋಲ್ಲಿ ಅಥವಾ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದುಬಿಡೋಣ ಅಂತ. ಬಟ್ ಅಲ್ಲಿ ಆಟೋ ಬುಕ್ ಮಾಡೋಕ್ಕೂ ಕಷ್ಟ, ಆಟೋದವ್ರಿಗೆ ಲೊಕೇಶನ್ ಹೇಳೋದಕ್ಕೂ ಕಷ್ಟ. 4-5 ಗಾಡಿ ಬುಕ್ ಮಾಡ್ತಿದ್ದೀವಿ, ಒಂದೂ ಬರ್ತಾಯಿಲ್ಲ, ಎಲ್ಲದೂ ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ. ಫಸ್ಟ್ ಬುಕ್ ಮಾಡ್ಕೊತಾರೆ, ಇನ್ನೇನು ಬರ್ತಾಯಿದ್ದೀನಿ ಅನ್ನೋಷ್ಟರಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಹತ್ರದಲ್ಲಿರೋರು ಹಂಗೆ ಮಾಡ್ತಾಯಿದ್ದಾರೆ, ದೂರದಲ್ಲಿರೋರು ಏನು ಮಾಡ್ತಾಯಿದ್ದಾರೆ, 16 ಮಿನಿಟ್ಸು 17 ಮಿನಿಟ್ಸು 20 ಮಿನಿಟ್ಸ್ವರೆಗೆ ವೆಯ್ಟಿಂಗ್ ಟೈಮ್ ಕೊಡ್ತಾಯಿದ್ದಾರೆ. ಅಷ್ಟೊತ್ತವರೆಗೆ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಅಷ್ಟು ರಶ್ ಇದೆ, ಅಷ್ಟು ಲೇಟ್ ಬೇರೆ ಆಗಿಬಿಟ್ಟಿದೆ. ಸೊ ಏನು ಮಾಡೋದಂತಲೇ ಗೊತ್ತಾಗಲಿಲ್ಲ. ಒಂಥರ ಆ ಸ್ಟ್ರೆಸ್ಸಲ್ಲಿ ನೈಟ್ ಬಂದು ನನಗೆ ವ್ಲಾಗ್ ಕಂಟಿನ್ಯೂ ಮಾಡಬೇಕಂತಲೇ ಅನ್ನಿಸ್ಲಿಲ್ಲ. ಸೊ ಹಾಗೇ ಬಂದುಬಿಟ್ಟು ಸರಿ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಿಬಿಡೋಣ ಇವತ್ತು ಅಂತ ಅಂದ್ಬಿಟ್ಟು ಅವತ್ತು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ನಾನು. ಹೊರಟು ಫಸ್ಟು ನಾವು ರಿಟರ್ನ್ ಗಿಫ್ಟ್ ಸೆಲೆಕ್ಟ್ ಮಾಡೋದಕ್ಕೇ ಆಲ್ರೆಡಿ ನಾನು ಅದನ್ನು ಏನಕ್ಕೆ ನಮಗೆ ಸ್ವಲ್ಪ ಟೈಮ್ ರೆಡ್ಯೂಸ್ ಆಯಿತು ಅಂತಂದರೆ, ನಾನು ಸುಮಾರು ದಿನದಿಂದ ಯೂಟ್ಯೂಬಲ್ಲಿ ಶಾಪ್ಸ್ ಎಲ್ಲ ಸರ್ಚ್ ಮಾಡಿ ಮತ್ತು ಕೆಲವೊಂದು ಗೂಗಲ್ ರಿವ್ಯೂಸು ಅದೆಲ್ಲ ನೋಡಿಕೊಂಡು ಆಲ್ರೆಡಿ ಸೆಲೆಕ್ಟ್ ಮಾಡಿ ಇದೇ ಶಾಪ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಡ್ರೆಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಕ್ಕೆ ಡೈರೆಕ್ಟಾಗಿ ನಾವು ಶಾಪ್ಗೆ ಹೋಗೋದಕ್ಕೆ ಒಂಥರ ಸ್ವಲ್ಪ ಟೈಮ್ ರಿಡ್ಯೂಸ್ ಮಾಡ್ದಂಗಾಯಿತು. ಮತ್ತು ಕನ್ಫ್ಯೂಷನ್ಸ್ ಇರಲಿಲ್ಲ, ಯಾಕಂದರೆ ಚಿಕ್ಕಪೇಟೆ ಒಳಗಡೆ ನಿಮ್ಗೆ ಗೊತ್ತು, ಒಳಗಡೆ ಹೋದರೆ ಯಾವ ಅಂಗಡಿಗೆ ಹೋಗೋಣ, ಎಲ್ಲಿ ತೊಗೊಳ್ಳೋಣ, ಇಲ್ಲಿ ಜಾಸ್ತಿನಾ ಇಲ್ಲಿ ಕಡಿಮೆನಾ, ಆ ಕಂಪ್ಯಾರಿಸನ್ನೇ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ಅದರಲ್ಲೇ ಸುಮ್ಮನೆ ಅರ್ಧ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ಆ ಕನ್ಫ್ಯೂಷನ್ನೇ ಬೇಡ ಅಂದ್ಬಿಟ್ಟು ರಿಟರ್ನ್ ಗಿಫ್ಟ್ಗೆ ಮಾತ್ರ ನಾನು ಆಲ್ರೆಡಿ ಶಾಪೆಲ್ಲ ಸೆಲೆಕ್ಟ್ ಮಾಡಿ ಅಡ್ರೆಸ್ ಎಲ್ಲ ತೊಗೊಂಡು ಇಟ್ಬಿಟ್ಟಿದ್ದೆ. ಏನು ಬೇಕು ಅಂತಲೂ ಕೂಡ ನಾನು ಆಲ್ರೆಡಿ ಅಂದ್ಕೊಂಡ್ಬಿಟ್ಟಿದೆ, ಇದನ್ನೇ ತೊಗೊಂಡ್ಬಿಡೋಣ ಅಂತ. ಒಂದು ಐಟಮ್ ಕೂಡ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಪ್ರೈಸಸ್ ಎಲ್ಲ ನಂಗೆ ಗೊತ್ತಿರಲಿಲ್ಲ, ಅಪ್ರಾಕ್ಸಿಮೇಟಾಗಿ ಒಂದು ವೀಡಿಯೋ ರಿವ್ಯೂವಲ್ಲಿ ನಾನು ನೋಡಿದ್ದೆ. ರಿಟರ್ನ್ ಗಿಫ್ಟ್ಗೆ ಬಂದು ನಾನು ಫಸ್ಟು ಸೆಲೆಕ್ಟ್ ಮಾಡಿದ ಪ್ರಾಡಕ್ಟ್ ಏನಂತಂದರೆ ಜರ್ಮನ್ ಸಿಲ್ವರ್ ಟ್ರೇಸ್ ಬರುತ್ತಲ್ವ, ಸೊ ಅದನ್ನೇ ಕೊಟ್ಬಿಡೋಣ, ಚೆನ್ನಾಗಿರುತ್ತೆ, ಯೂನಿಕಾಗೂ ಇರುತ್ತೆ, ಮತ್ತು ಇವಾಗ ಟ್ರೆಂಡಿಂಗಲ್ಲಿರೋದು ಅದೇ. ಸೊ ಜರ್ಮನ್ ಸಿಲ್ವರ್ ಟ್ರೇಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಯೂಶ್ವಲಿ ಯಾರು ಹಳ್ಳಿಗಳ ಕಡೆ, ನಮ್ಮ ಕಡೆ ಅಂತೂ ಯಾರೂ ಆ ಥರದ್ದೆಲ್ಲ ಕೊಟ್ಟಿರಲ್ಲ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ. ಸೊ ಅದನ್ನು ಕೊಡೋಣ ಅಂತ ನಂಗೆ ಸಖತ್ ಇಷ್ಟ ಆಗಿತ್ತು. ರಿಟರ್ನ್ ಗಿಫ್ಟ್ ಚೆನ್ನಾಗಿ ಕೊಡಬೇಕು ಫಂಕ್ಷನಿಗೆ ಬರೋರಿಗೆ ಅಂತ. ಸೊ ಹಂಗಾಗಿ ನಾನು ಫಸ್ಟು ಜರ್ಮನ್ ಸಿಲ್ವರ್ ಟ್ರೇಸೇ ನೋಡೋಣ ಅಂತ ಅಂದ್ಕೊಂಡು ಫೋಟೋಸ್ ಎಲ್ಲ ನೋಡ್ಕೊಂಡು ಹೋಗಿದ್ದೆ, ಸೈಜಸ್ಸು ಎಲ್ಲನೂ ನೋಡ್ಕೊಂಡು ಹೋಗಿದ್ದೆ. ಬಟ್ ಅಲ್ಲೋಗಿ ನೋಡಿದ್ಮೇಲೆ ಅವ್ರು ಎಲ್ಲ ವೆರೈಟೀಸು ತೋರಿಸಿದ್ರು, ಚಿಕ್ಕದ್ರಿಂದ ಚಿಕ್ಕದು ಬೌಲಿಂದ ಚಿಕ್ಕ ದೊಡ್ಡದು
ದೊಡ್ಡ ಟ್ರೇ ಮತ್ತು ಬ್ಯಾಸ್ಕೆಟ್ವರೆಗೂ ತೋರಿಸಿದ್ರು. ಬಟ್ ಅಲ್ಲಿ ಹೋಗಿ ನನಗೆ ಪ್ರಾಡಕ್ಟ್ ನೋಡಿದ್ಮೇಲೆ ನನಗೆ ಅಷ್ಟು ಇಷ್ಟನೇ ಆಗಲಿಲ್ಲ, ಕ್ವಾಲಿಟಿನೇ ಇಲ್ಲ. ಮತ್ತು ಅವ್ರು ಹೇಳಿದ್ರು, ನೀವು ಒರಿಜಿನಲ್ ಜರ್ಮನ್ ಸಿಲ್ವರ್ ಕೊಡಬೇಕಂದ್ರೆ ನಿಮಗೆ ಪರ್ ಪೀಸು ಮೋರ್ ದೆನ್ 500 ರುಪೀಸ್ ಬೀಳುತ್ತೆ. ಹಂಗಿದ್ರೆ ಮಾತ್ರ ಅದು ಒರಿಜಿನಲ್ ಜರ್ಮನ್ ಸಿಲ್ವರ್ ಆಗಿರುತ್ತೆ. ಈ ಬೇರೆ ಥರದ್ದೆಲ್ಲ ಇವಾಗ ಇಲ್ಲಿಟ್ಟಿರೋ ಡೆಮೋದೆಲ್ಲ ನೀವು ಏನು ನಾನು ಇವಾಗ ಕೆಲವೊಂದಷ್ಟು ವೀಡಿಯೋಸ್ ಹಾಕಿದ್ನಲ್ಲ, ಅದರಲ್ಲಿ ನೀವು ನೋಡಿರೋದೆಲ್ಲ ಅದೆಲ್ಲ ಅಷ್ಟು ಕ್ವಾಲಿಟಿ ಐಟಮ್ ಬರೋಲ್ಲ. ನೀವು ಕೊಟ್ಟರು ಅದು ಇನ್ ಕೇಸ್ ಏನಾದ್ರು ವಾಟರ್ ಬಿದ್ದರೆ ಅದೆಲ್ಲ ತುಂಬ ಹಾಳಾಗ್ಬಿಡುತ್ತೆ, ಕಪ್ಪಗಾಗ್ಬಿಡುತ್ತೆ ಅಂತ ಹೇಳಿದರು. ಸೊ ಹೆಂಗಿದ್ರೂ ಹಾಳಾಗುತ್ತೆ ಅಂತ ಗೊತ್ತಿದ ಮೇಲೆ ಅದನ್ನು ಕೊಟ್ಟು ಯೂಸ್ ಇಲ್ಲ ಅಂತ ಅನ್ನಿಸ್ತು. ಅದೇ ದುಡ್ಡಿಗೆ ಇನ್ನೂ ಚೆನ್ನಾಗಿರೋದೇನಾದರೂ ನೋಡೋಣ, ಅದೇ ಥರ ಸೇಮ್ ರೇಂಜಲ್ಲೇ ಬರೋದು ಅಥವಾ ಅದಕ್ಕಿಂತ ಇನ್ನೂ ಸ್ವಲ್ಪ ಚೆನ್ನಾಗಿದ್ರೂ ಪರವಾಗಿಲ್ಲ, ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ವರ್ತ್ ಇರೋ ಅಂಥ ಪ್ರಾಡಕ್ಟ್ನ ಕೊಡೋಣ ಅಂತ ಅನಿಸ್ತು. ಆ ಥರ ಟ್ರೇಸ್ ಎಲ್ಲ ಅಲ್ಲಿ ಆಲ್ಮೋಸ್ಟ್ 90 ರುಪೀಸಿಂದನೂ ಸ್ಟಾರ್ಟ್ ಆಗುತ್ತೆ. ಪರ್ ಪೀಸ್ 90 ರುಪೀಸಿಂದನೂ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಚಿಕ್ಕ ಬೌಲ್ ಬರುತ್ತೆ, ಚಿಕ್ಕದಂದರೆ ಒಂದು ಇಷ್ಟೇ ಸೈಜು, ಒಂದು ಚಿಕ್ಕ ಮಕ್ಕಳಿಗೆ ಅನ್ನ ಊಟ ಮಾಡ್ಸೋಕೆ ತೊಗೊತಾರಲ್ಲ ಅಷ್ಟು ಚಿಕ್ಕ ಬೌಲ್ ಸೈಜಿಂದನೂ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ 95 ರುಪೀಸ್ ಅಂತ ಹೇಳಿದ್ರು. ಬಟ್ ನನಗೇನೋ ಕ್ವಾಲಿಟಿ ಅಷ್ಟು ಇಷ್ಟನೇ ಆಗಲಿಲ್ಲ. ಸರಿ ಬೇಡ, ಏನಕ್ಕೆ ಇದನ್ನು ಕೊಟ್ಬಿಟ್ಟು ಸುಮ್ಮನೆ ಆಮೇಲೆ ಚೆನ್ನಾಗೂ ಅನಿಸಲ್ಲ, ಅದು ಹಾಳಾಗುತ್ತೆ ಅಂತ ಗೊತ್ತಿದ್ದು ಕೊಡ್ಸೋದು ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ನಾನು ಅದು ಬೇಡ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಬೇರೆ ಎಲ್ಲ ಹುಡ್ಕೋದಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಏನೇನು ವೆರೈಟೀಸ್ ಇದೆ ಎಲ್ಲದೂ ಒಂದೊಂದು ಪೀಸ್ ತೆಗೆಸಿ ಡೆಮೋ ನೋಡಿದೆ ಫಸ್ಟು. ಅದರಲ್ಲಿ ನನಗೆ ಸೆಟ್ ಥರ ಕೊಡೋಣ ಅಂತ, ಸೆಟ್ ಆಫ್ 2 ಥರ ಕೊಡೋಣ ಅಂತ ಅಂದ್ಕೊಂಡಿದ್ದು. ಅಂದರೆ ಒಂದು ಸೆಟ್ಟಲ್ಲಿ 2 ಪ್ರಾಡಕ್ಟ್ ಬರಬೇಕು, ಆ ಥರ ಕೊಡೋಣ ಅಂತ ಅಂದ್ಕೊಂಡಿದ್ದು. ಬಿಕಾಸ್ ಸಿಂಗಲ್ ಕೊಟ್ಟರೆ ಏನೋ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ, ಮತ್ತು ಕೊಡ್ತೀವಿ ಚೆನ್ನಾಗಿರೋದು ಕೊಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೇ ಗ್ಲಾಸ್ ಕಂಟೈನರ್ಸ್ ಎಲ್ಲ ಸಿಕ್ತು. ಅದು ಫಸ್ಟು ಸೆಲೆಕ್ಟ್ ಮಾಡಿ ಇಟ್ಕೊಂಡ್ವಿ, ಓಕೆ ನೋಡೋಣ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ ಇಟ್ಕೊಂಡ್ವಿ. ಆಮೇಲೆ ಏನಕ್ಕೋ ನನಗೆ ಸೈಜ್ ತುಂಬ ಚಿಕ್ಕದಿದೆ ಅಂತ ಅನ್ನಿಸ್ತು. ಸರಿ ಬೇಡ, ಇನ್ನೂ ಬೇರೆ ಏನಾದ್ರು ನೋಡೋಣ ಅಂದ್ಬಿಟ್ಟು ಲಾಸ್ಟಲ್ಲಿ ಒಂದು ಪ್ರಾಡಕ್ಟ್ ಸಿಕ್ತು. ಅದನ್ನು ಕೂಡ ಸೆಟ್ ಆಫ್ 2ನೇ. ಬಿಕಾಸ್ ಅದು ನನ್ನ ಹತ್ರ ಇವಾಗ ಸ್ಯಾಂಪಲ್ ಇಲ್ಲ, ಸ್ಯಾಂಪಲ್ ಇದ್ದಿದ್ರೆ ನಾನು ತೋರಿಸ್ತಿದ್ದೆ. ಸ್ಯಾಂಪಲ್ಲು ಅವ್ರೊಟ್ಟಿಗೆ ಆರ್ಡರ್ನ ಕಳಿಸ್ತೀನಿ ಅಂತ ಹೇಳಿದ್ರಿಂದ ನಾವೇನು ಸ್ಯಾಂಪಲ್ ತೊಗೊಂಬಂದಿಲ್ಲ. ಸೊ ಹಾಗಾಗಿ ನಾನೇನು ಅದು ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿಲ್ಲ, ಏನು ಸೆಲೆಕ್ಟ್ ಮಾಡಿದೆ ಫೈನಲೈಸ್ ಮಾಡಿದೆ ಅಂತ. ಪ್ಯಾಕ್ ಮಾಡುವಾಗ ನಾನು ತೋರಿಸ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಪ್ಯಾಕಿಂಗ್ ಮಾಡ್ತೀವಲ್ವ, ಗಿಫ್ಟ್ ಪ್ಯಾಕಿಂಗು, ಆವಾಗ ನಾನು ಎಲ್ಲದನ್ನು ತೋರಿಸ್ತೀನಿ. ಅದನ್ನು ಆರ್ಡರ್ ಮಾಡಿ ಬುಕ್ ಮಾಡಿಬಿಟ್ಟು ಬಂದಿದ್ದೀವಿ. ನೋಡಬೇಕು ಅವ್ರು ಯಾವಾಗ ಡೆಲಿವರಿ ಕೊಡ್ತಾರೆ, ಅಥವಾ ಡೆಲಿವರಿ ನಾವು ಇಲ್ಲಿಗೇ ಇದೇ ಅಡ್ರೆಸ್ಸಿಗೆ ಮಾಡಿಸ್ಕೊಂಡ್ರೆ ಆವಾಗಲೇ ನಾನು ವ್ಲಾಗ್ ಮಾಡಿದಾಗ ತೋರಿಸ್ತೀನಿ ನಿಮಗದು. ಇನ್ನು ಅಲ್ಲಿ ರಿಟರ್ನ್ ಗಿಫ್ಟ್ ಎಲ್ಲ ಸೆಲೆಕ್ಟ್ ಆದಮೇಲೆ ಆರ್ಡರ್ ಮಾಡಿಬಿಟ್ಟು ಅಲ್ಲಿಂದ ಚಿಕ್ಕಪೇಟೆನಲ್ಲೇ ಇರೋದು ಶಾಪು. ಅಲ್ಲಿಂದ ನೆಕ್ಸ್ಟ್ ರೋಡಿಗೆ ಬಂದರೆ ಅಲ್ಲಿ ಬಟ್ಟೆ ಶಾಪಿಂಗ್ ಇದೆಲ್ಲ ಇದೆ, ಅಂಗಡಿಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಫಸ್ಟು ನಾನು ಸುದರ್ಶನ್ ಸಿಲ್ಕಲ್ಲೇ ನೋಡಿಬಿಡೋಣ ಅಂತ ಅಂದ್ಬಿಟ್ಟು ಸುದರ್ಶನ್ ಸಿಲ್ಕೇ ಹೋದೆ. ಚಿಕ್ಕಪೇಟೆಯಲ್ಲಿ ಇದೆಯಲ್ವಾ, ಸೊ ಅಲ್ಲಿಗೆ ಹೋದೆ. ಸುದರ್ಶನ್ ಸಿಲ್ಕ್ ಒರಿಜಿನಲ್ ಅಂತ ಇದೆಯಲ್ಲ, ಆ ಶಾಪ್ ಹೋಗಿಲ್ಲ, ಅದ್ರ ಪಕ್ಕದಲ್ಲಿ ಇನ್ನೊಂದು ಇದೆಯಲ್ವ, ಅಲ್ಲಿಗೆ ಹೋದೆ ನಾನು. ಅಲ್ಲೋಗಿ ತುಂಬ ಅಂದರೆ ತುಂಬ ನೋಡಿದೆ, ಎಲ್ಲ ಸ್ಯಾರೀಸು ಒಂದೇ ಥರ ಕಾಣಿಸ್ತಾ ಇದೆ. ನನಗೇನೋ ಅಷ್ಟು ಇಷ್ಟನೇ ಆಗ್ತಾಯಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಅಥವಾ ಅದೇನೇ ನೋಡಿ ಏನು ಯೂನಿಕಾಗಿ ಅಂತ ಅನ್ನಿಸ್ತಾನೆ ಇಲ್ಲ. ಎಲ್ಲದೂ ಸೇಮ್, ಒಂದೇ ಪ್ಯಾಟರ್ನು, ಒಂದೇ ಡಿಸೈನು, ಕಲರ್ ಅಷ್ಟೇ ಡಿಫ್ರೆನ್ಸ್ ಅಂತ ಅನ್ನಿಸ್ತಾಯಿತ್ತು. ಸೊ ನನಗೇನೋ ಅದು ಅಷ್ಟು ಇಷ್ಟನೇ ಆಗಲಿಲ್ಲ. ಅಲ್ಲೂ ಸುಮಾರು ಎಲ್ಲ ಇದರಲ್ಲೂ ನೋಡಿದೆ, ಎಲ್ಲ ಪ್ರೈಸ್ ರೇಂಜಲ್ಲೂ ನೋಡಿದೆ, ನನಗೇನೋ ಅಷ್ಟು ಇಷ್ಟನೇ ಆಗಲಿಲ್ಲ. ಸರಿ ಅಂತಂದ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೊರಗಡೆ ಹೋಗಿ ಇನ್ನೊಂದು ಕಡೆ ಬೇರೆ ಶಾಪಲ್ಲೆಲ್ಲಾದರೂ ನೋಡೋಣ ಅಂತ ಅನ್ನಿಸ್ತು. ಸರಿ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಶಾಪ್ ಇತ್ತು, ನೇಮು ಮರ್ತೋಗ್ಬಿಟ್ಟಿದೆ, ಕುಬೇರನ್ ಸಿಲ್ಕ್ಸೋ ಏನೋ ಇದೆ ಅದ್ರ ಪಕ್ಕದಲ್ಲಿ, ಅದು ನೇಮ್ ಮರ್ತೋಯ್ತು ನನಗೆ. ಬಿಕಾಸ್ ಆ ಅಂಗಡಿಗೆ ನಾವು ಜಾಸ್ತಿ ಹೋಗಲ್ಲ, ಹೋದರೆ ಸುದರ್ಶನಲ್ಲಿ ನೋಡಿರ್ತೀವಿ ಯೂಶ್ವಲಿ, ಇಲ್ಲಾಂದರೆ ಬೇರೆ ಶಾಪ್ಗಳಲ್ಲಿ ತೊಗೊಂಬಂದಿರ್ತೀವಿ. ಸೊ ಅಲ್ಲಿಗೆ ಹೋದರೆ ಇಲ್ಲಿಗಿನ್ನ ಇನ್ನೂ ವರ್ಸ್ಟ್ ಅಂತಲೇ ಅನ್ನಿಸ್ತು, ಯಾವುದೂ ಚೆನ್ನಾಗಿಲ್ಲ. ಪ್ರೈಸ್ ರೇಂಜ್ ಮಾತ್ರ ಹೈಯಲ್ಲಿ ಇಟ್ಟಿದ್ದಾರೆ ಹೊರತು ಪ್ರಾಡಕ್ಟ್ ಅಂತೂ ಒಂಚೂರು ಚೆನ್ನಾಗಿಲ್ಲ, ಸ್ಯಾರೀಸ್ ಒಂಚೂರು ಚೆನ್ನಾಗಿರಲಿಲ್ಲ. ಅಥವಾ ಚೆನ್ನಾಗಿರಲಿಲ್ಲ ಅಂತಂದರೆ ನಾನು ಅಂದ್ಕೊಂಡಿದ್ದ ಥರದಲ್ಲಿ ನನಗೆ ಅಲ್ಲಿ ಸಿಗಲೇ ಇಲ್ಲ. ಅಲ್ಲೂ ಸುಮ್ಮನೆ ಒಂದು 2 to 3 hours ಸುಮ್ಮನೆ ಟೈಮ್ ವೇಸ್ಟ್ ಮಾಡಾಯಿತು. ಇನ್ನೇನು ಮಾಡೋಕ್ಕಾಗುತ್ತೆ, ಹೋದ್ಮೇಲೆ ಏನಾದ್ರು ಸೆಲೆಕ್ಟ್ ಮಾಡ್ಕೊಂಡು ಬರಲೇ. ಮತ್ತು ಯಾವ ಶಾಪ್ಗೆ ಹೋದ್ರೂ ರೆಫ್ರೆನ್ಸ್ ಪಿಕ್ ತೋರಿಸಿ ಅಂತ ಹೇಳ್ತಾರೆ. ರೆಫ್ರೆನ್ಸ್ ಫೋಟೋಸ್ ತೋರಿಸಿದ್ರೆ ಅವ್ರ ಹತ್ರ ಆ ಥರ ಸ್ಯಾರಿ ಕಲೆಕ್ಷನ್ಸೇ ಇಲ್ಲ, ಮತ್ತು ಅವ್ರು ತೋರಿಸೋದೆಲ್ಲ ರೆಫ್ರೆನ್ಸ್ ಪಿಕ್ ಥರನೂ ಇಲ್ಲ. ನಾನು ಅಂದರೆ ಒಂದು ಮೈಂಡ್ ಸೆಟ್ಟಲ್ಲಿ ನಾನೇನು ಅಂದ್ಕೊಂಡೇ ಹೋಗಲಿಲ್ಲ, ಈ ಥರದೇ ಬೇಕು, ಇದೇ ಬೇಕು ಅಂತ ಏನು ಅಂದ್ಕೊಂಡಿಲ್ಲ. ನನಗನ್ಸಿದ್ದೇನ ರೆಗ್ಯುಲರ್ಗಿಂತ ಸ್ವಲ್ಪ ಡಿಫ್ರೆಂಟ್ ಕಾಂಬಿನೇಷನ್ ಬೇಕು ಅಂತ ಅನ್ನಿಸ್ತು. ಎವ್ರಿ ಟೈಮ್ ಅದೇ ರೆಗ್ಯುಲರ್, ಯೂಶ್ವಲಿ ಸೀಮಂತಕ್ಕೆಲ್ಲ ಗ್ರೀನ್ ಕಲರೇ ಪ್ರಿಫರ್ ಮಾಡ್ತಾರೆ ಎಲ್ಲರೂ, ಹೌದು. ಬಟ್ ಆಲ್ರೆಡಿ ನನ್ನ ಹತ್ರ ಇನ್ನೊಂದು ಗ್ರೀನ್ ಕಲರ್ ಸ್ಯಾರಿ ಇದೆ. ಸೊ ಸುಮಾರು ಗ್ರೀನ್ ಕಲರ್ ಸ್ಯಾರೀಸ್ ಐತೆ ನನ್ನ ಹತ್ರ. ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಗ್ರೀನ್ ಮರೂನ್ ಇದೆ, ಗ್ರೀನ್ ಪಿಂಕ್ ಇದೆ, ಮತ್ತು ಗ್ರೀನ್ ಇನ್ನೂ ಒಂದು ಯಾವುದೋ ಗ್ರೀನ್ ರೆಡ್ಡೂ ಇದೆ ಇನ್ನೊಂದು. ಸೊ
ಸೊ ಸುಮ್ಮನೆ ಎಲ್ಲದು ಗ್ರೀನೇ ಆಗಿಬಿಡುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಕಂಪ್ಲೀಟ್ ಗ್ರೀನೇ ಬೇಡ, ಅಟ್ಲೀಸ್ಟ್ ಗ್ರೀನ್ ಮಿಕ್ಸ್ ಇರೋ ಅಂಥದ್ದು ಅಥವಾ ಕಾಂಬಿನೇಷನಲ್ಲಿ ಗ್ರೀನ್ ಬರೋ ಅಂಥದ್ದು ನೋಡೋಣ ಅಂತ ಅಂದ್ಕೊಂಡಿದ್ದು. ಸೊ ಕೊನೆಗೂ 2-3 ಶಾಪು ನೋಡಿದೆ, ಅಲ್ಲಿ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಆಲ್ಮೋಸ್ಟು ಒಂದು 5:30 ಆಗೋಯ್ತು ಎಷ್ಟು ಸ್ಯಾರೀಸ್ ಹುಡ್ಕೋ ಅಷ್ಟರಲ್ಲೇ. ಆಮೇಲೆ ನಾವು ಮದುವೆಗೆ ಶಾಪಿಂಗ್ ಮಾಡಿದ್ದು ಚಿಕ್ಕಪೇಟೆಲೇ. ಸೊ ಆ ಶಾಪ್ ಇತ್ತಲ್ವಾ, ಅಲ್ಲಿಗೆ ಒಂದು ಸಲ ಹೋಗ್ಬಿಟ್ಟು ಟ್ರೈ ಮಾಡೋಣ, ನೋಡೋಣ ಅಲ್ಲಿ ಸಿಕ್ಕಿದ್ರು ಸಿಗ್ಬೋದು, ಹೇಳೋಕ್ಕಾಗಲ್ಲ ಅಂತಂದ್ಬಿಟ್ಟು ಅಲ್ಲಿ ಆ ಶಾಪ್ಗೆ ಹೋದ್ವಿ. ಅದು ಬಂದು ಕಂಚಿಕೋ ಲಕ್ಷ್ಮೀ ಸೊಸೈಟಿ ಸಿಲ್ಕ್ಸ್ ಅಂತ. ಅಲ್ಲಿಗೆ ಹೋದರೆ ನೋಡೋಣ ಅಲ್ಲಾದರೂ ಸಿಗ್ಬೋದೇನೋ ಅಂತ ಅಂದ್ಕೊಂಡು ಡೌಟಲ್ಲೇ ಹೋಗಿದ್ದು. ಲಾಸ್ಟ್ ಆಪ್ಷನ್ನು ನೋಡೋಣ, ಇಲ್ಲಿ ಸಿಕ್ಕಿದ್ರೆ ಇವತ್ತು ತೊಗೊಳ್ಳೋಣ, ಇಲ್ಲಾಂತಂದರೆ ನೆಕ್ಸ್ಟ್ ಇನ್ನೊಂದು ಸಲ ಯಾವಾಗಲಾದ್ರು ಬಂದು ತೊಗೊಂಬಿಡೋಣ ಅಂತಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಸೊ ನನ್ನ ಹತ್ರ ಆ ಕಾಂಬಿನೇಷನ್ ಸ್ಯಾರೀಸ್ ಕೂಡ ಇರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿದ್ರು ಪರವಾಗಿಲ್ಲ, ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಅಂತ ಅನ್ನಿಸ್ತು. ಬಟ್ ಇನ್ನೇನು ಮಾಡೋಕ್ಕಾಗುತ್ತೆ, ಒನ್ ಟೈಮ್ ಅಲ್ವಾ, ಇದೆಲ್ಲ ದಿನ ಅಂತೂ ಮಾಡ್ಕೊಳಕ್ಕಾಗಲ್ಲ. ಸರಿ ಇನ್ನೇನು ಬಂದುಬಿಟ್ಟಿದ್ದೀನಿ, ನಂಗೆ ಬೇರೆ ಯಾವುದು ಇಷ್ಟನೂ ಆಗ್ತಾಯಿಲ್ಲ, ಮತ್ತು ನಂಗೆ ಇಷ್ಟ ಇಲ್ದಿರೋ ತೊಗೊಂಡ್ರೆ ನಾನು ಅದು ಮತ್ತೆ ಅದು ಯೂಸ್ ಮಾಡೋಕ್ಕೆ ನಂಗೆ ಇಷ್ಟನೂ ಆಗೋಲ್ಲ. ಮತ್ತು ಅದೇ ಮೂಡಲ್ಲೇ ಇರ್ತೀನಿ, ಇದು ಚೆನ್ನಾಗಿಲ್ಲ ಸುಮ್ಮನೆ ತೊಗೊಂಬಂದುಬಿಟ್ಟೆ, ದುಡ್ಡು ವೇಸ್ಟ್ ಮಾಡಿದೆ, ಆ ಥರನೇ ಅನ್ನಿಸ್ತಾ ಇರುತ್ತೆ. ಸೊ ಆದರೆ ಆಗುತ್ತೆ, ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ತೊಗೋ ಅಂತ. ಮತ್ತು ನನ್ನ ಹಸ್ಬೆಂಡು ಹೇಳಿದ್ರು, ಸರಿ ತೊಗೊಂಬಿಡು, ಇನ್ನೇನು ಇಷ್ಟಪಟ್ಟಿದೆಯಾ, ಅವರು ಎಷ್ಟು ಪ್ರೈಸ್ ರೇಂಜಿಗೆ ಬರ್ತಾರೆ ನೋಡೋಣ, ಒಂದು ಅಫೋರ್ಡಬಲ್ ಪ್ರೈಸಿಗೆ ಬಂದರೆ ತೊಗೊಂಬಿಡೋಣ ಅಂತೇಳಿ ಸರಿ ಅಂತ ಅಂದ್ಬಿಟ್ಟು ಫೈನಲೈಸ್ ಮಾಡಿ ಒಂದು ಸ್ಯಾರಿನ ತೊಗೊಂಡೆ. ತೋರಿಸ್ತೀನಿ ಅದು ಹೆಂಗಿದೆ ಅಂತೇಳಿ. ನೀವ್ಯಾರಾದರೂ ಏನಾದರೂ ಸ್ಯಾರೀಸ್ ಪರ್ಚೇಸ್ಗೆ ಹೋಗ್ತೀನಿ ಅನ್ನೋದಾದರೆ, ನಿಮ್ಗೇನಾದರೂ ಬೇರೆ ಶಾಪ್ಸ್ಗಳಲ್ಲಿ ಇಷ್ಟ ಆಗಿಲ್ಲ ಅಂದರೆ ನೀವು ಒಂದು ಸಲ ಈ ಶಾಪ್ಗೆ ಹೋಗಿ ಟ್ರೈ ಮಾಡ್ಬೋದು. ಅವರು ಸ್ಟಾರ್ಟಿಂಗ್ ಎಲ್ಲ ಪ್ರೈಸ್ ಅಂತೂ ಹೈಯಾಗೇ ಹೇಳ್ತಾರೆ, ಬಟ್ ನೀವು ಮಾತಾಡಿ ರೆಡ್ಯೂಸ್ ಮಾಡಿಸ್ಬೋದು, ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಎಲ್ಲ ಶಾಪಲ್ಲೂ ಅಷ್ಟೇ, ಚಿಕ್ಕಪೇಟೆ ಅಂದರೆ 1-2 ರೇಟ್ ಇಟ್ಕೊಂಡೇ ಅವ್ರು ವ್ಯಾಪಾರ ಮಾಡೋದು, ಯಾರೂ ಕಡಿಮೆ ಮಾಡಿರಲ್ಲ, ಎಲ್ಲರೂ ಒಂದೇ ರೇಂಜಲ್ಲಿ ಇಟ್ಟಿರ್ತಾರೆ, ಬಟ್ ಸ್ವಲ್ಪ ಆಚೆ ಈಚೆ ಆಗುತ್ತೆ ಅಷ್ಟೇ. ಸೊ ಫೈನಲಾಗಿ ನನಗೆ ಈ ಒಂದು ಸ್ಯಾರಿ ನನಗೆ ಇಷ್ಟ ಆಯಿತು. ಬೇರೆ ಥರ ನೋಡಿದ ಸ್ಯಾರಿಗಿಂತ ಇದು ಕಂಪ್ಯಾರಿಟಿವ್ಲಿ ಸ್ವಲ್ಪ ಡಿಫ್ರೆಂಟ್ ಕಾಂಬಿನೇಷನ್ ಆಗಿದೆ ಅಂತ ಅನಿಸ್ತು. ಇಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ವೈಟ್ ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ರಿಯಲಾಗಿ ನೋಡೋಕೆ ಅದು ವೈಟ್ ಥರ ಇಲ್ಲ. ಸೊ ನನ್ನ ಹಸ್ಬೆಂಡಂತೂ ಏನು ಇಷ್ಟ ಆಯಿತು ನಿನಗೆ ಸ್ಯಾರಿಯಲ್ಲಿ, ಸಿಂಪಲಾಗೇ ಇದೆ, ಅಷ್ಟೇನು ಗ್ರ್ಯಾಂಡ್ ಇಲ್ಲ, ಹೆವಿ ಇಲ್ಲ ಅಂತ ಹೇಳ್ತಾನೇ ಇದ್ದರು. ಬಟ್ ನನಗೇನೋ ಸ್ವಲ್ಪ ಡಿಫ್ರೆಂಟ್ ಕಾಂಬಿನೇಷನ್ ಇದೆ ಅಂತ. ಇವಾಗೆಲ್ಲ ಸೀಮಂತಿಗೆ ಗ್ರೀನ್ ಇರಲೇಬೇಕು, ಗ್ರೀನ್ ಹಾಕಬೇಕು, ದೃಷ್ಟಿ ಆಗಲ್ಲ, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾರಲ್ವ. ಸೊ ಹಂಗಾಗಿ ನನ್ನ ಹಸ್ಬೆಂಡು ಹೇಳ್ತಾರೆ, ಗ್ರೀನೇ ತಗೋ ಚೆನ್ನಾಗಿ ಕಾಣಿಸುತ್ತೆ, ದೃಷ್ಟಿ ಆಗಲ್ಲ ಹಾಗೆ ಹಿಂಗೆ ಅಂತ. ಗ್ರೀನ್ ಆಲ್ಮೋಸ್ಟ್ ಎಲ್ಲ ಇದ್ದಿದ್ದರಿಂದ ನಾನು ಈ ಸ್ಯಾರಿನ ಪ್ರಿಫರ್ ಮಾಡಿದೆ. ಬಟ್ ಬಾರ್ಡರ್ ಮಾತ್ರ ಈ ಥರ ಬಂದಿದೆ, ಸ್ಮಾಲ್ ಬಾರ್ಡರ್, ತುಂಬ ದೊಡ್ಡ ಹಾಫು ಸ್ಯಾರಿವರೆಗೆ ಎಲ್ಲ ಇಲ್ಲ, ಇಷ್ಟೇ ಇರೋದು ಬಾರ್ಡರು, ಚಿಕ್ಕದಾಗಿದೆ ಬಟ್ ಚೆನ್ನಾಗೂ ಇದೆ, ಮತ್ತು ಡಿಫ್ರೆಂಟ್ ಕಾಂಬಿನೇಷನ್ ಅಂತ ಅನ್ನಿಸ್ತು. ವಿಡಿಯೋದಲ್ಲಿ ಹೆಂಗೆ ಕಾಣಿಸುತ್ತೆ ಏನಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಹೆಂಗಿದೆ ಅಂದ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ ನನಗೆ. ಮೋಸ್ಟ್ಲಿ ನನ್ನ ಹತ್ರ ಇರೋ ಸ್ಯಾರೀಸಲ್ಲೇ ಕಾಸ್ಟ್ಲಿ ಸ್ಯಾರಿ ಅಂದರೆ ಇದೆ ಅಂತಲೇ ಅನ್ಸೋದಿಲ್ಲ ಇದೆ. ಬಿಕಾಸ್ ನಂಗೆ ಬಟ್ಟೆಗೆಲ್ಲ ತುಂಬ ಹೆವಿ ಸ್ಪೆಂಡ್ ಮಾಡೋಕ್ಕೆ ನಂಗೆ ಇಷ್ಟನೂ ಆಗಲ್ಲ. ಬಟ್ ಈಗ ಸೀಮಂತಕ್ಕೆ ಏನೋ ಗೊತ್ತಿಲ್ಲ, ನನಗೆ ಸ್ವಲ್ಪ ಡಿಫ್ರೆಂಟಾಗಿರಬೇಕು ಅಂತ ಮೈಂಡಲ್ಲಿ ಸೆಟ್ ಆಗಿದ್ರಿಂದನೋ ಏನೋ ಗೊತ್ತಿಲ್ಲ, ನಂಗೆ ಬೇರೆ ಯಾವ ಸ್ಯಾರೀಸ್ ಇಷ್ಟನೇ ಆಗಲಿಲ್ಲ. ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ವಿಡಿಯೋದಲ್ಲಿ ಅಷ್ಟು ಇದಾಗಿ ಹೈಲೈಟಾಗಿ ಕಾಣಿಸ್ತೇ ಇರ್ಬೋದು, ಬಟ್ ರಿಯಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇದರ ಲೈಟಿಂಗ್ ಬೀಳ್ತಾ ಇದೆಯಲ್ವ, ಅದಕ್ಕೆ ಇಲ್ಲೆಲ್ಲ ವೈಟ್ ಅನಿಸ್ತಾ ಇದೆ, ಬಟ್ ರಿಯಲಾಗಿ ತುಂಬಾ ಚೆನ್ನಾಗಿದೆ ಮತ್ತು ಯೂನಿಕ್ ಕಾಂಬಿನೇಷನ್ ಅಂತ ಅನ್ನಿಸ್ತು ನನಗೆ. ಸೊ ಗ್ರೀನು ಇದ್ದಂಗೆ ಆಗುತ್ತೆ, ನನಗೂ ಇಷ್ಟ ಆಗುತ್ತೆ ಸ್ಯಾರಿ ಅಂತ ಅಂದ್ಬಿಟ್ಟು ಫೈನಲೈಸ್ ಮಾಡಿ ನಾನು ಇದನ್ನೇ ತಗೊಂಡೆ. ಎಲ್ಲ ಥರನೂ ಒಂದೊಂದು ಇರಬೇಕು ಅಂತ ಅಷ್ಟೆ, ಅಥವಾ ತುಂಬ ಹೆವಿ ಕಾಸ್ಟೇ ಹಾಕಬೇಕು ಆ ಥರ ಎಲ್ಲ ಏನೂ ಇಲ್ಲ. ಎಲ್ಲ ಥರದ್ದು ಒಂದು ಇರಲಿ ಅಂತ ಅಂದ್ಕೊಂಡು ತೊಗೊಂಡೆ. ಅದರಿಂದ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು ಹೆಂಗಿದೆ ಅಂತ. 50,000 60,000 ಹಂಗೆಲ್ಲ ಹಾಕಿರ್ತಾರೆ, ಬಟ್ ನಾವು ಒಂದು ರೇಂಜ್
ಆ ಸ್ಯಾರಿ ಕ್ವಾಲಿಟಿ ನೋಡಿ ಇದೆಲ್ಲ ನೋಡಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದು ಕಾಂಜೀವರಂ ಸ್ಯಾರಿ. ಸೊ ಇದಷ್ಟೇ ಇವತ್ತಿನ ವ್ಲಾಗು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲ ವೀಡಿಯೋಸ್ನ ನೋಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.